ಸ್ಮಶಾನದಾಗ ನೀರವ ಮೌನ ಇತ್ತಂತ್ರಿ. ಎಲ್ಲರೂ ಅಂತಿದ್ರಂತ, ಎಂಥ ಒಳ್ಳೆ ಮನುಷ್ಯ, ದೇವರಂಥ ಮನುಷ್ಯ, ಇವನಿಗೆ ನಡೆದಾಡುವ ದೇವರೇ ಅನ್ಬೋದು, ಅಂಥ ಒಳ್ಳೆ ಮನುಷ್ಯ, ಎಲ್ಲರಿಗೆ ಸಹಾಯ ಮಾಡ್ತಿದ್ದ ಅಂತ. ಇದೆಲ್ಲ ಕೇಳ್ತಾ ಇರೋ ಅವ್ನ ಮಗನ ಕಣ್ಣಾಗ ಒಂದು ಹನಿ ನೀರಿರಲಿಲ್ಲ ಅಂತ್ರಿ. ಮನಸ್ಸಿನಾಗ ಕೋಪ ಉಕ್ಕುತ್ತಿತ್ತಂತ. ಏನಪ್ಪ ಇದು ಅಂದ್ರೆ, ಒಂದು ಊರೊಳಗೆ ರಾಮಯ್ಯ ಅನ್ನೊಬ್ಬ ವ್ಯಕ್ತಿ ಇದ್ದಂತ. ಆ ವ್ಯಕ್ತಿ ಎಲ್ಲರಿಗೂ ಒಳ್ಳೆಯವಾಗಿದ್ದಂತ. ಯಾವ ಥರ ಅಂತಂದ್ರೆ, ಯಾರಾದರೂ ಬಂದು ಸ್ವಲ್ಪ ಸಾಲ ಕೊಡಪ್ಪ ಅಂದ್ರೆ ಇರೋ ಬರೋ ದುಡ್ಡನ್ನೆಲ್ಲ ಕೊಟ್ಬಿಡೋದು. ಯಾರಾದರೂ ಬಂದು ನನ್ನ ಅಗ್ರಿಮೆಂಟಿಗೆ ಸಿಗ್ನೇಚರ್ ಮಾಡಪ್ಪ, ಸಾಲ ತೊಗೊಳಕತ್ತೀನಿ ಅಂದ್ರೆ ಅಗ್ರಿಮೆಂಟಿಗೆ ಸಿಗ್ನೇಚರ್ ಮಾಡೋದು. ಯಾರಾದರೂ ಬಂದು ನನ್ನ ಹತ್ರ ಹೊಲ ಇಲ್ಲಪ್ಪ, ನಿನ್ನ ಹತ್ರ ಹೊಲ ಐತಲ್ಲ, ನಿನ್ನ ಹೊಲದ ಮೇಲೆ ನಾನು ಲೋನ್ ತೊಗೋತೀನಿ, ಸ್ವಲ್ಪ ಸಿಗ್ನೇಚರ್ ಮಾಡಿಕೊಡ್ತೀಯ ಅನ್ನೋಣ. ಆಯ್ತು ತೊಗೊ, ನಂದೇ ಹೊಲ ಅಲ್ಲ, ನೀ ಎಲ್ಲಿಗೆ ಹೋಗ್ತೀಯಾ ಅಂತೇಳಿ ಸಿಗ್ನೇಚರ್ ಮಾಡಿಕೊಡೋದು. ಯಾರಾದರೂ ಕಾಲ್ ಮಾಡಿ ನಂದೊಂದು ಸ್ವಲ್ಪ ಇಲ್ಲಿ ಕೆಲಸ ಐತಪ್ಪ, ಡಾಕ್ಯುಮೆಂಟ್ಸ್ ಸಲುವಾಗಿ ಬಂದುಬಿಡ್ತೀಯಾ ಅಂದ್ರೆ ತನ್ನೂ ಕೆಲಸ ಆಫೀಸ್ನಾಗ ಇರೋದು ಬಿಟ್ಟಕ್ಕೆ ಬಂದು ಆ ಕೆಲಸ ಮಾಡಿಕೊಡೋದು. ಇಷ್ಟೆಲ್ಲ ಒಳ್ಳೆಯವಾಗಿದ್ನಂತ. ತಾನು ಹೆಂಡತಿ ಮಕ್ಕಳ ಬಗ್ಗೆ ಒಂದಿನೂ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ. ಯಾಕಂದ್ರೆ ಅವ್ನ ಥಾಟ್ ಪ್ರೊಸೆಸ್ನಾಗಿತ್ತಂದ್ರೆ, ನಾವು ಒಳ್ಳೇದು ಮಾಡಿದ್ರೆ ದೇವ್ರು ನಮಗೆ ಒಳ್ಳೇದು ಮಾಡೇ ಮಾಡ್ತಾನ ಅನ್ನೋ ಥಾಟ್ ಪ್ರೊಸೆಸ್ನಾಗ ಇದ್ದಂತ ಅವ ಜೀವನದಾಗ. ಹಿಂಗೆ ನಡೀತಾ ಹೋಯ್ತತ್ತ. ಅವ್ನ ಹೆಂಡತಿ ಲಕ್ಷ್ಮಿ ಕೇಳಲತ್ತ, ಇಷ್ಟು ಒಳ್ಳೆಯವ್ರು ಆಗಬೇಡ್ರಿ, ಎಲ್ಲ ದಾನ ಮಾಡಬೇಡ್ರಿ, ನಮಗೂ ಒಂದು ಸ್ವಲ್ಪ ಇರಲಿ ಅಂದ ತಕ್ಷಣ ಅವಾಗಲೂ ಅದನ್ನೇ ಹೇಳ್ತಿದ್ನಂತ ಹೆಂಡತಿಗೆ, ನಾವು ಒಳ್ಳೇದು ಮಾಡಿದ್ರೆ ದೇವ್ರು ನಮಗೆ ಒಳ್ಳೇದು ಮಾಡೇ ಮಾಡ್ತಾನ ಅಂತ ಹೇಳ್ತಿದ್ನಂತ. ತುಂಬ ಒಳ್ಳೆ ವ್ಯಕ್ತಿ ಅಂತ. ಹೀಗೆ ನಡೀತಾ ಹೋಯ್ತಂತ ಕೆಲವು ದಿನಗಳು. ಒಂದಿನ ಬ್ಯಾಂಕ್ನವ್ರು ಬಂದಂದ್ರಂತ, ನೀವು ಶ್ಯೂರಿಟಿ ಕೊಟ್ಟಿದ್ರಲ್ಲ, ಅವ್ನು ಓಡೋಗ್ಬಿಟ್ಟಾನ, ಅವ್ನ ಸಾಲ ನೀವೇ ತೀರಿಸ್ಬೇಕು ಅಂದ ತಕ್ಷಣ ಅವನು ಹೌದಾ ಅಂಥೇಳಿ ಒಂದು ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ಆಸ್ತಿನ ಮಾರಿ ಸಾಲ ತೀರಿಸಿದ್ನಂತ. ಹಾಗೆ ಹೋದ ತಕ್ಷಣ ಏನಾಯ್ತಂತ, ಇವನು ಹೊಲದ ಮೇಲೆ ಲೋನ್ ತೊಗೊಂಡಿದ್ನಲ್ಲ, ಅವನು ನಾನು ಲೋನೇ ತೊಗೊಂಡಿಲ್ಲ, ನಾನೇ ಇವಾಗ ನಿಮ್ಮ ಹೊಲದ ಮೇಲೆ ಲೋನ್ ತೊಗೊಂಡೆ ಅಂದ್ಮಂಡಂತ. ಹಾಗಾಗಿ ಆ ಹೊಲನೂ ಹೋಯ್ತತ್ತ ಕೈಯಿಂದ. ಇರೋ ಬರೋ ದುಡ್ಡೆಲ್ಲ ಕಳ್ಕೊಂಡಂತ. ಇವನು ಬೇರೆಯವ್ರ ಕೆಲಸ ಮಾಡ್ಕೊತ ತನ್ನ ಕೆಲಸದ ಮೇಲೆ ಲಕ್ಷ್ಯ ಇರ್ಲಾರ ಸಲುವಾಗಿ ಇರೋ ಜಾಬನ್ನು ಕಳ್ಕೊಂಡು ಆಲ್ಮೋಸ್ಟ್ ಎಲ್ಲ ಲಾಸ್ ಆಗಿ ಜೀವನದಾಗ ಸಾಲ ಮಾಡ್ಕೊತ ಮುಂದೆ ಹೊಂಟನಂತ. ಅವನ ಮಗನಿಗೆ ಒಬ್ಬ ಮಗ ಅಂತ, ಅವನ ಹೆಸರು ಅರವಿಂದ ಅಂತೇಳ್ಕೆ. ಆ ಮಗನಿಗೆ ಇಂಜಿನಿಯರಿಂಗ್ ಕಲಿಬೇಕನ್ನೋ ಆಸೆ ತುಂಬಾ ಇತ್ತಂತ. ಹಾಗಾಗಿ ಅವ್ರ ಅಪ್ಪ ಕೇಳಿದಂತ, ಇಂಜಿನಿಯರಿಂಗ್ ಫೀಸ್ ಕೊಡು ಅಂತೇಳಿ. ಅವ್ರ ಅಪ್ಪ ಮೊದಲೇ ಸಾಲ ಮಾಡ್ಕೊಂಡು ಹೊಂಟುಬಿಟ್ಟಿದ್ದ, ಜೀವನದಾಗೆಲ್ಲ ಕಳ್ಕೊಂಡು. ಅವ ಅನ್ನಂತ, ಅರವಿಂದ ಇದೊಂದು ವರ್ಷ ಬೇಡಪ್ಪ, ಮುಂದಿನ ವರ್ಷ ಇಂಜಿನಿಯರಿಂಗ್ ಮಾಡಾಕತ್ತಿ, ಹೆಂಗನ ಮಾಡಿ ನಾ ರೊಕ್ಕ ಹೊಂದಿಸ್ತೀನಿ ಅಂತ ಹೇಳಿಕೆ. ಅವನು ಅರವಿಂದ ಆಯ್ತಪ್ಪ ಅಂತ ಹೇಳಿಕೆ ಬೆಂಗಳೂರಿಗೆ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರಾಯ್ತಂದೇಳಿ ಬೆಂಗಳೂರಿನಾಗ ಹೋಗಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತ ಕೋಚಿಂಗ್ ತೊಗೊಳಕತ್ತಿದ್ನಂತ. ಹೀಗೆ ಕೆಲವು ದಿನಗಳು ನಡೆದು ಅಂತ ಅವ್ನು ಹೆಂಡ್ತಿ ಒಂದು ದಿನ ಕೇಳಿದ್ಲಂತ, ಏನಂತ, ಅಲ್ಲಪ್ಪ ಎಲ್ಲರೂ ಬೀದಿಯಾಗಿದ್ದವರು ದಾರಿಯಾಗಿದ್ದವರು ನಿನ್ನ ಕೇಳ್ತಾರ, ದೇವ್ರಂಥ ಮನುಷ್ಯ ಅಂತ. ಆ ಬ್ಯಾಂಕ್ನ ಮ್ಯಾನೇಜರ್ ಇದ್ದವ ನಿನ್ನ ದುಡ್ಲಿಂದನೇ ಮ್ಯಾನೇಜರ್ ಆದ, ನಿನಗೆ ಒಂದು ಜಾಬ್ ಕೊಡಲಿಲ್ಲಲ್ಲ, ಒಂದು ದಿನನೂ ಹೆಂಡ್ತಿ ಇರಲಿಲ್ಲ, ಮಕ್ಕಳು ಇರಲಿಲ್ಲ, ನೀ ಬೇರೆಯವ್ರ ಸಲುವಾಗಿ ದುಡ್ದೆಲ್ಲ, ಏನು ಮಾಡಿದೆ ಇಷ್ಟೊಂದು ಜೀವನ ನಮ್ಮನ್ನು ಮರಗಿಸಿ ಅಂಥೇಳಿ. ಅವಾಗ ರಾಮಯ್ಯಗೆ ಅನ್ನಿಸ್ತಂತ, ಮನಸ್ಸಿಗೆ ತುಂಬ ನೋವಾಗ್ಬಿಡ್ತಂತ. ಏನಪ್ಪ ನಾ ಏನು ಮಾಡಿಬಿಟ್ಟೆ ಜೀವನದಾಗ, ನನ್ನ ಹೆಂಡ್ತಿ ಮಕ್ಕಳಿಗೆ ನಾವು ಒಂದಿನ ಖುಷಿ ಕೊಡಲಿಲ್ಲ ಅಂದ್ರೆ ನಂದು ಒಂದು ಜೀವನ ಅಂಥೇಳಿ ತುಂಬ ಮನಸ್ಸಿಗೆ ಹಚ್ಕೊಂಡು ಆಲ್ಮೋಸ್ಟ್ ಬೆಡ್ ರಿಡನ್ ಆಗಿಬಿಟ್ನಂತ. ಹಾಸಿಗೆನೇ ಇಳಿದ್ಬಿಟ್ನಂತ. ಹಾಸಿಗೆನೇ ಇಳೋಣ ಅವ್ನ ಮಗ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡವ, ಫ್ಯಾಮಿಲಿ ಹೊಣೆ ಹೊತ್ಕೊಂಡು ಫುಲ್ ಟೈಮ್ ಜಾಬ್ ಮಾಡಕತ್ನಂತ. ಫುಲ್ ಟೈಮ್ ಜಾಬ್ ಮಾಡ್ಕೊತ 1 2 ವರ್ಷ 2 3 ವರ್ಷ ಆಯ್ತತ್ತ. ಒಂದು ದಿನ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಂದಂತ ಅರವಿಂದ. ಎಷ್ಟಿತ್ತು ಅಷ್ಟೇ ಇತ್ತತ್ತು. ಅವನಿಗೆ ಅವಾಗ ಅನ್ನಿಸ್ತಂತ, ನಾನು ನಮ್ಮ ತಂದೆ ದಾರಿ ಒಳಗೆ ಹೊಂಟ್ಬಿಟ್ಟಿನೇನು, ಜೀವನದಾಗ ಏನೂ ಇಂಪ್ರೂವ್ಮೆಂಟೇ ಇಲ್ಲ, ಬೇರೆಯವ್ರ ಸಲುವಾಗಿ ನಂದು ಜೀವನನೂ ಹಾಳು ಮಾಡ್ಕೊಳಕತ್ತೀನಿ ನೀನು ಅಂತ ಒಂದು ಥಾಟ್ ಬಂತಂತ. ಆಮೇಲೆ ಅವ ನೆಕ್ಸ್ಟ್ ಸಂಡೇ ಅವ್ರ ತಂದೆಗೆ ಆರಾಮಿರ್ಲಾರ ಸಲಿಂದ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಂತ. ಅಷ್ಟೊತ್ತಿಗೆ ಅವ್ರ ಫ್ರೆಂಡ್ ಬಂದು ಕೇಳ್ತಾನತ್ತ ಅರವಿಂದ ನೀ ಸಂಡೇ ಸ್ಲಾಟ್ ನೋಡ್ಕೋತೇನು, ನಾವು ಒಂದು ಸ್ವಲ್ಪ ಬಿಜಿ ಇದ್ದೀನಿ, ಹೊರಗೆ ಹೋಗಿ ಬರಬೇಕು ಅಂತ ಹೇಳಿಕೆ. ಜೋರಾಗಿ ಉಸಿರು ತೊಗೊಂಡು ಅರವಿಂದ್ ಅಂದಂತ, ಇಲ್ಲ ಸರ್ ಆಗಂಗಿಲ್ಲ ನನಗೆ, ನಾನು ನಮ್ಮ ಅಪ್ಪನ ಮೇಲೆ ಹೋಗಬೇಕು ಅಂತ ಹೇಳಿಕೆ. ಆ ಟೈಮ್ನಾಗ ಫ್ರೆಂಡಿಗೆ ಶಾಕ್ ಆಯ್ತತ್ತೆ. ಯಾಕಂದ್ರೆ ಎವ್ರಿ ಟೈಮಿಗೆ ಹ್ಞೂ ಅಂತಿದ್ನಂತ. ಸ್ವಲ್ಪ ಕೆಲಸ ಮಾಡೋ ಅಂದ ತಕ್ಷಣ ಆಯ್ತು ಹೇಳ್ರಿ ಸರ್ ನಾ ಮಾಡ್ತೀನಿ ಅನ್ನವ. ಒತ್ತು ಜೋರಾಗಿ ಉಸಿರು ತೊಗೊಂಡು ಅದನ್ನು ಸೆಂಟೆನ್ಸ್ ಹೇಳಿಂದ. ಇವನಿಗೂ ಒಳಗಿಂದ ಭಯ ಆಯ್ತಂತ, ಯಾರಾದರೂ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೇನೋ, ನಾನು ನೋ ಅಂದ್ಬಿಟ್ರಾ ಅಂತ ಹೇಳಿಕೆ. ಹಾಗಾಗಿ ಅವನಂತ ಜೋರಾಗಿ ಉಸಿರು ತೊಗೊಂಡು, ಆಗೋದಿಲ್ಲ ಸರ್ ನಮ್ಮ ಊರಿಗೆ ಹೋಗಬೇಕು ಅಂತ ಹೇಳಿಕೆ ಹೋಗ್ಬಿಟ್ನಂತ. ಅವತ್ತಲಿತ ಒಂದು ಸ್ವಲ್ಪ ಧೈರ್ಯ ಬರೋಕ್ಕೆ ಸ್ಟಾರ್ಟ್ ಆಯ್ತತ್ತ. ಯಾರಾದರೂ ಏನಾದ್ರು ಕೇಳ್ರಿ ನೋ ಅನ್ನೋಕೆ ಕಲಿಬೇಕು ಅಂತೇಳಿ. ಯಾಕಂದ್ರೆ ಚಾಣಕ್ಯ ಒಂದು ಮಾತು ಹೇಳ್ತಾರ್ರಿ, ಏನಂದ್ರೆ ಕಾಡಿನಾಗ ಸರಳವಾದ ಮರನ್ನೇ ಮೊದಲು ಕಡಿತಾರಂತ. ಯಾಕಂದ್ರೆ ಅದೇ ಭಾಳ ಹೆಲ್ಪ್ ಆಗ್ತದ್ರಿ. ಅಂಕುಡಂಕ ಇದು ಮರಗಳನ್ನ ಜಾಸ್ತಿ ಕಡಿಯಂಗಿಲ್ಲ ರೀ. ಹಾಗಾಗಿ ಅವನಿಗೆ ಅನಿಸ್ತತ್ತ, ನಾ ಭಾಳ ಸರಳ ಗುಣದಿಂದ ಹೊಂಟ್ಬಿಟ್ಟಿನಿ, ನಾನು ಹಿಂಗೆ ಹೋದ್ರೆ ನಮ್ಮ ಅಪ್ಪನ ದಾರಿಗೆ ಹೋಗ್ತೀನಿ, ನಾನು ಎಲ್ಲ ಕಳ್ಕೊಂಡು ಬೀದಿಗೆ ಬರ್ತೀನಿ, ಹಿಂಗಿದ್ರೆ ನಡೆಯಂಗಿಲ್ಲ, ನನ್ನ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೋಬೇಕು ಅಂತೇಳಿ ಅವತ್ತಲಿತ ಏನು ಮಾಡಿದ್ನಂತ, ಯಾರಾದರೂ ಈ ಪೇಪರಿಗೆ ಸಿಗ್ನೇಚರ್ ಮಾಡೋ ಅಂದ್ರೆ ಇದಕ್ಕೆ
ಅಗ್ರಿಮೆಂಟ್ ಎಲ್ಲೈತಿ ಅದು ಕೇಳೋವಂತ, ಯಾರಾದರೂ ಒಂದು ಸ್ವಲ್ಪ ಕೆಲಸ ಮಾಡೋದ್ರೆ ನಂಗೆ ಟೈಮ್ ಸ್ಲಾಟ್ ಇಲ್ಲ ಅನ್ನೋವಂತ. ಮೊದಲಿಗೆ ಎಲ್ಲರೂ ಇವ್ನ ಬಿಹೇವಿಯರ್ ನೋಡಿ ಶಾಕ್ ಆದ್ರತ್ತ. ಆಮೇಲೆ ರೆಸ್ಪೆಕ್ಟ್ ಕೊಡೋಕೆ ಸ್ಟಾರ್ಟ್ ಮಾಡ್ಯದು ರೆಸ್ಪೆಕ್ಟ್ ಕೊಡೋಕೆ ಸ್ಟಾರ್ಟ್ ಮಾಡ್ಯಾರಂತ. ಜೀವನದಾಗ ರೀ ಒಳ್ಳೆಯವ್ರಾದ್ರೆ ಏನು ಮಾಡಂಗಿಲ್ಲ ರೀ, ಕ್ಲ್ಯಾಪ್ ಹಾಕ್ತಾರೆ ರೀ. ಆದ್ರೆ ನಾವು ಸ್ಟ್ರಾಂಗ್ ಮೈಂಡ್ ಇದ್ದು ನೋ ಅನ್ನೋ ಕಲ್ತು ಅಂದ್ರೆ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಮಗೆ ರೆಸ್ಪೆಕ್ಟ್ ಭಾಳ ಇಂಪಾರ್ಟೆಂಟ್ ರೀ. ಕ್ಲ್ಯಾಪ್ ಹಾಕಿದ್ರೆ ನಾವು ಅದರಿಂದ ನಾವೇನು ಉಪ್ಪಿನಕಾಯಿ ಹಾಕೊಳ್ಳೋ ಒಳ್ಳೆಯವ್ರಾಗ್ಬೇಕು ಜೀವನದಾಗ, ಎಷ್ಟಾಗ್ಬೇಕು ಅಷ್ಟೇ ಆಗ್ಬೇಕು ರೀ. ಇವತ್ತು ರಾಮಾಯಣ ಅಂತವ್ರು 108 ಮಂದಿ ಜೀವನದಾಗ ಅದಾರ. ಅವ್ರು ಅನ್ಕೊಂಡ್ಬಿಟ್ಟಾರ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ, ನಿಮಗೆ ದೇವ್ರು ಒಳ್ಳೇದು ಮಾಡಿದ್ರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಒಳ್ಳೆಯವ್ರು ಮಾಡೋರು ಯಾರು? ಇವತ್ತಿನ ಮಿತಿ ಸಫರ್ ಹಾಕತ್ತವ್ರು ಅವ್ರ ಹೆಂಡತಿ ಮಕ್ಕಳು ಅಲ್ಲ. ಅವತ್ತು ಸ್ಮಶಾನದಾಗ ಪ್ರತಿಯೊಬ್ಬರ ಬಾಯಲ್ಲಿಯೂ ಆಯಿತು ದೇವ್ರಂಥ ಮನುಷ್ಯ ಅಂತ. ಆದ್ರೆ ಮಗನ ಕಣ್ಣಲ್ಲಿ ಒಂದು ಹನಿ ಕಣ್ಣ ನೀರು ಬರಲಿಲ್ಲ ಅಂದ್ರೆ ತಂದೆ ಮಾಡಿದ್ದು ನೋವು ಅವನಿಗೆ ಆಗೈತಿಲ್ರಿ. ಹಾಗಾಗಿ ಜಗತ್ತಿನಾಗ ಎಷ್ಟು ಒಳ್ಳೆಯವ್ರು ಇರ್ಬೇಕು ಅಷ್ಟೇ ಒಳ್ಳೆಯವ್ರು ಇರಬೇಕು. ಚಾಣಕ್ಯ ಇನ್ನೊಂದು ಮಾತು ಹೇಳ್ತಾನೆ, ಹಾವಿನ ಬಾಯಾಗ ವಿಷ ಇರಲಿಲ್ಲ ಅಂದ್ರೂ ವಿಷ ಅದತ್ತು ತೋರಿಸ್ಕೊತದಂತ. ಇರ್ಬೋದು ಹಾವಿನ ಬಾಯಾಗ ವಿಷ, ಕೆಲವೊಂದು ಹಾವಿನ ವಿಷ ಇರಲಿಲ್ಲ ಅಂದ್ರೆ ಅದು ವಿಷ ಅದತ್ತು ತೋರಿಸ್ಕೊತದ. ಹಾಗಾಗಿ ಜನರ ಮುಂದೆ ಭಾಳ ಒಳ್ಳೆಯವ್ರಾಗಕ್ಕೆ ಹೋಗ್ಬಾರ್ದು. ಎಷ್ಟು ಒಳ್ಳೆತನ ಇರ್ಬೇಕು ಅಷ್ಟೇ ಒಳ್ಳೆತನ ಇರ್ಬೇಕು. ನಾ 100% ಹೋಗಿ ನನ್ನ ಫ್ಯಾಮಿಲಿನೆಲ್ಲ ಬಿಟ್ಟು ನನ್ನ ಕೆಲಸ ಏನೆಲ್ಲ ಬಿಟ್ಟು ನಾವು ಒಳ್ಳೆತನ ಮಾಡ್ತೀನಿ ಅಂದ್ರೆ ಅದು ನಿಮ್ಗೆ ಕೂಗ್ತೈತೆ ರೀ. ನಿಮ್ಮದು ಜೀವನ ಹಾವಾದಂಗೆ ಆಗಿಬಿಡ್ತೈತಿ ಜೀವನದಾಗ. ಆಮೇಲೆ ಚಾಣಕ್ಯ ಇನ್ನೊಂದು ಮಾತು ಹೇಳ್ತಾನೆ, ಜೀವನದಾಗ ಸೌಮ್ಯವಾಗಿರಬೇಕು, ಆದರೆ ಬುದ್ಧಿ ಇಲ್ಲಾರ್ದೆ ಸೌಮ್ಯವಾಗಿರಬಾರ್ದು. ನಾ ಭಾಳ ಒಳ್ಳೇದು ಮಾಡಕತ್ತೀನಿ, ದೇವ್ರು ಒಳ್ಳೇದು ಮಾಡ್ತಾನೆ ಅಂದ್ರೆ ಆ ರಾಮಾಯಿಗೆ ಒಳ್ಳೇದು ಮಾಡ್ದಂದ್ರೆ ದೇವ್ರು ಇಷ್ಟೆಲ್ಲ ಜನಕ್ಕೆ ಒಳ್ಳೇದು ಮಾಡಿಯಪ್ಪ ನಿನ್ನ ಲೈಫನ್ನ ನಾ ಸೆಟಲ್ ಮಾಡ್ತೀನಿ, ನಾ ಪ್ರತ್ಯಕ್ಷ ಆಗ್ತೀನಿ ಅಂತ ಬಂದ್ಬಿಟ್ಟ. ದೇವರು ನೋಡ್ತಾನೆ. ದೇವ್ರ ನಿನಗೊಂದು ಏನಾದರೂ ಜವಾಬ್ದಾರಿ ಕೊಟ್ಟನ, ಈ ಜೀವ್ರಕ್ಕೆ ಬಂದು ನೀ ದುಡ್ಯಾಕತ್ತಿ ಅಂದ್ರೆ ಅದನ್ನು ಹಿಂಗೆ ಫಾಲ್ತು ಖರ್ಚು ಮಾಡೋದಲ್ರಿ. ಅವನಿಗೆ ಸಹಾಯ ಮಾಡೋಣ, ಅವನಿಗೆ ಸಹಾಯ ಮಾಡೋದಲ್ಲ, ನೀಡಿ ಪರ್ಸನಿಗೆ ಸಹಾಯ ಮಾಡಬೇಕು. ಆ ನೀಡಿ ಪರ್ಸನ್ ಸಹಾಯ ಮಾಡೋದಂದ್ರೆ ನಿಮ್ಮ ದುಡಿಮೆಯಲ್ಲಿ ಒಂದು 10%, ಅದು ಬಿಟ್ಟು 100ಕ್ಕೆ 100 ನೀವು ದಾನ ಮಾಡ್ಕೊತ ಹೊಂಟ್ರಿ ಹೆಂಗೆ ರೀ ಜೀವನ? ನಿಮ್ಮನ್ನು ನಂಬಿ ಹಿಂದೊಂದು ಫ್ಯಾಮಿಲಿ ಇರ್ತೈತಿ. ಹಾಗಾಗಿ ಎಷ್ಟು ಸಹಾಯ ಮಾಡ್ಬೇಕು ಅಷ್ಟೇ ಸಹಾಯ ಮಾಡಬೇಕು, ಎಷ್ಟು ಯಾರಿಗೆ ಅವೈಲೇಬಲ್ ಇರ್ಬೇಕು ಅಷ್ಟೇ ಇರಬೇಕು. ನಿಮ್ಮ ಕೆಲಸನೂ ಬಿಟ್ಟು ಬೇರೆಯವ್ರ ಕೆಲಸ ಮಾಡೋಕೆ ಹೋದ್ರೆ ಜೀವನ ಹಿಂಗೆ ಆಗಿಬಿಡ್ತೈತಿ. ಅದಕ್ಕೆ ನಾ ಭಾಳ ಜನ ನೋಡಿನ ಜೀವನದಾಗ ಭಾಳ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ಸ್ ಇರ್ತಾರೆ. ಏನಾದರೂ ನಾವು ಹೆಲ್ಪ್ ಕೇಳಿದ್ವಿ ಅಂದ್ರೆ ಅವರು ಹೆಂಗಂದ್ರೆ ಹೆಲ್ಪ್ ಮಾಡ್ದಂಗೂ ಮಾಡಿರ್ತಾರೆ, ಮಾಡ್ಲಾರ್ದಂಗೂ ಮಾಡಿರ್ತಾರೆ. ಇಲ್ಲೈತೆ ನೋಡ್ರಿ ನೀವು ಮಾಡ್ಕೊತ ಹೋಗ್ಬಿಡ್ರಿ ಅಂತ ಹೇಳಿಕೆ ಅಂದ್ರೆ ಅದು ಅವ್ರ ಹೆಲ್ಪು ಆಗಿರ್ತೈತಿ, ಅದು ನಮಗೆ ಹೆಲ್ಪ್ ಆಲಾರ್ದಂಗೂ ಆಗಿಬಿಟ್ಟಿರ್ತೈತಿ. ಅವ್ರು ಯಾಕಂದ್ರೆ ಅವ್ರು ತಮ್ಮ ಟೈಮಿಗೆ ತಾವು ಭಾಳ ವ್ಯಾಲ್ಯೂ ಕೊಡ್ತಾರೆ. ಅಂಥವ್ರಿಗೆ ಜಗತ್ತಿನ ರೆಸ್ಪೆಕ್ಟ್ ಕೊಡ್ತದೆ. ಇನ್ನೂ ಕೆಲವೊಂದು ಜನ ಇರ್ತಾರೆ ಫುಲ್ ಅವೈಲೇಬಲ್, ಯಾರಾದರೂ ಫೋನ್ ಮಾಡಿದ ತಕ್ಷಣ ಮುಗಿತು ನಾವು ಬಂದುಬಿಡ್ತೀವಿ ಅಂತ ಹೇಳಿಕೆ. ಆ ಜನಕ್ಕಂತಾರ ಭಾಳ ಒಳ್ಳೆ ಮನುಷ್ಯ. ಆ ಒಳ್ಳೆ ಮನುಷ್ಯ ಅನ್ನೋ ಮಾತಂತ ತೊಗೊಂಡು ಉಪ್ಪಿನಕಾಯಿ ಹಾಕಕತ್ತೈತ್ರಿ. ಆ ಒಳ್ಳೆ ಮನುಷ್ಯ ಹೋಗಿರ್ತಾನಲ್ರಿ, ಅವ್ರ ಹಿಂದೆ ಫ್ಯಾಮಿಲಿ ಎಷ್ಟು ಬೇಕೋತಿರ್ತದೆ ಗೊತ್ತದನ್ರಿ. ಇವ್ರೇನು ನಮ್ಮ ಮನೆಗೆ ಟೈಮೇ ಕೊಡಂಗಿಲ್ಲ, ಅಲ್ಲಿ ಹೋಗಿ ಸುಮ್ಮ ಕುಂತ್ಬಿಟ್ಟಾರ ಅಂಥೇಳಿ. ಯಾರಿಗೆ ಎಷ್ಟು ಅವೈಲೇಬಲ್ ಇರಬೇಕು ಅಷ್ಟೇ ಇರ್ಬೇಕು ರೀ ಫಸ್ಟ್. ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಇರ್ತದಂದ್ರೆ ನಿಮ್ಮ ಫ್ಯಾಮಿಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ. ಹಂಗಂತೇಳಿ ಸಹಾಯನೇ ಮಾಡಬಾರ್ದು, ಹೆಲ್ಪೇ ಮಾಡಬಾರ್ದು ಅಂತಲ್ರಿ. ಎಲ್ಲದಕ್ಕೂ ಒಂದು ಬೌಂಡ್ರಿ ಇರ್ತೈತಿ. ಎಲ್ಲದಕ್ಕೂ ಒಂದು ಬೌಂಡ್ರಿ ಹಾಕ್ಕೊಂಡು ನಿಮ್ಮ ಲಿಮಿಟ್ನಾಗ ನೀವಿದ್ರೆ ಜೀವನ ಭಾಳ ಸರಳವಾಗಿ ಹೋಗ್ತೈತ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.